ಸರ್ ನಮಸ್ಕಾರ ವೀಕ್ಷಕರೇ, ನಾನು ಸುನಿಲ್ ಹೊಸಕೋಟೆ. ಇವತ್ತು ನಾನು ಧಾರವಾಡ ಜಿಲ್ಲೆಯಲ್ಲಿ ಇದ್ದೀನಿ. ಯಾಕಪ್ಪ ಅಂತಂತಂದ್ರೆ ಉತ್ತರ ಕರ್ನಾಟಕದ ಒಂದು ಕನಸಿನ ಕೂಸು. ಯಾಕಂದರೆ ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯವನ್ನು ಒದಗಿಸಬೇಕಂತೇಳಿ ಒಂದು ಡಿಜಿಟಲ್ ವಾಹಿನಿ ಕೂಡ ಇವತ್ತು ಅಧಿಕೃತವಾಗಿ ಒಂದು ಲಾಂಚ್ ಕೂಡ ಆಗಿದೆ. ಅದು ಕೂಡ ಧಾರವಾಡದಲ್ಲಿ ಇರುವಂಥ ಒಂದು ಜೂಬ್ಲಿ ಸರ್ಕಲ್ನಲ್ಲಿ ಕೂಡ ಆದ ಒಂದು ಡಿಜಿಟಲ್ ಚಾನಲ್ ವಾಹಿನಿ ಇವತ್ತು ನೋಡ್ಬೋದು, ಕ್ರಾಂತಿ ಸಮಾಚಾರ ಅಂತೇಳಿ ಸಾಕಷ್ಟು ಒಂದು ಉತ್ತರ ಕರ್ನಾಟಕ ಧ್ವನಿಯಾಗಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂತಹ ಉದ್ದೇಶವನ್ನು ಇಟ್ಕೊಂಡಂಥ ಒಂದು ಕ್ರಾಂತಿ ಸಮಾಚಾರ ಇವಾಗ ಒಂದು ಕಚೇರಿಯು ಕೂಡ ಓಪನ್ ಆಗಿದೆ. ಕಚೇರಿಯಲ್ಲಿ ಏನಿದೆ, ಈ ಕಚೇರಿಯ ಒಂದು ಮುಖ್ಯಸ್ಥರು ಯಾರು ಅಂತ ನೋಡೋದಾದ್ರೆ ಇವತ್ತು ನಮ್ಮ ಜೊತೆ ಇವತ್ತು ಬಸವರಾಜರು ಇದ್ದಾರೆ, ಈ ಚಾನಲ್ನ ಒಂದು ಮುಖ್ಯಸ್ಥರು. ಸರ್ ನಮಸ್ತೆ. ಥ್ಯಾಂಕ್ ಯು. ಈಗ ಅನಿಸ್ತದೆ ಸರ್ ಇವತ್ತು ಕಚೇರಿ ಓಪನ್ ಮಾಡಿದ್ರೆ ಕನಸಿನ ಕೂಸಾಗಿತ್ತು, ಇದೊಂದು ಏನಿಸ್ತದೆ? ಭಾಳ ವರ್ಷದ ಒಂದು ಕನಸಾಗಿತ್ತಿದೆ ನಮ್ಮೆಲ್ಲ ಟೀಮ್ಗಳಿಗೆ. ಅದು ಇವತ್ತು ಸಹಕಾರ ಮಾಡೈತಿ. ಎಲ್ಲ ಟೀಮ್ಗಳು, ನನ್ನ ಸ್ನೇಹಿತರು ಎಲ್ಲ ಕೂಡಿ ಇದೊಂದು ಚಾನಲ್ ನಾವು ಉತ್ತರ ಕರ್ನಾಟಕ ಸಂಬಂಧ ಇದನ್ನು ಕ್ರಾಂತಿ ಸಮಾಜ ಅಂತ ಹೇಳಿ ಇವತ್ತು ಬಿಡುಗಡೆ ಮಾಡಿಬಿಟ್ಟಿದೆ. ಇದು ಎಲ್ಲ ನಮ್ಮದು ಟೀಮು ಸ್ಟುಡಿಯೋ ನೀವೇ ಪರಿಚಯ ಮಾಡಿಸ್ಕೊಡ್ತೀರ ನಮ್ಮ ಕಚೇರಿನ ಅಂತ ಹೇಳಿ. ಇದು ನಮ್ಮದು ಒಂದು ಸ್ಟುಡಿಯೋ. ಇದು ನಮ್ಮದು ಇದು ನಮ್ಮ ಎಡಿಟಿಂಗ್ ರೂಮು. ಉದ್ದೇಶ ಏನಿದೆ, ಯಾಕೆ ಇದು ಚಾನಲ್ನ ಕೊಡೋದ್ರಲ್ಲಿ ಸಾಕಷ್ಟು ಚಾನಲ್ಗಳು ಇದ್ದಾವೆ, ಬಟ್ ಅಲ್ಲಿಂದ ಉತ್ತರ ಕನ್ನಡದಲ್ಲಿ ಇರ್ತಾ ಇಲ್ಲ. ಉತ್ತರ ಕರ್ನಾಟಕದಾಗ ಈ ಬೆಂಗಳೂರು ನೆಕ್ಸ್ಟ್ ಆದ್ರೆ ನೆಕ್ಸ್ಟ್ ಉತ್ತರ ಕರ್ನಾಟಕ. ಈಗ ಉತ್ತರ ಕರ್ನಾಟಕ ಸ್ಟುಡಿಯೋ ಐತಲ್ಲ, ನಾವು ಧಾರವಾಡದಾಗ ಸ್ಟಾರ್ಟ್ ಮಾಡೀವಿ. ಆಲ್ಮೋಸ್ಟ್ ಆಲ್ ನಾವು ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಬಡವರಿಗೆ ಏನು ಅನ್ಯಾಯ ಆಗಿರ್ತದಲ್ಲ ಅವ್ರಿಗೆ ನ್ಯಾಯ ಕೊಡ್ಬೇಕಂತ ನಾವು ಕ್ರಾಂತಿ ಸಮಾಚಾರ ಇವತ್ತಿನಿಂದ ಶುರು ಮಾಡಿದ್ವಿ. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಉತ್ತರ ಕರ್ನಾಟಕ ಹೋಗಿ ಏನು ಕೆಲಸ ಮಾಡ್ತಾರಲ್ಲ ಅಂತ ಜನರಿಗೆ ಇಲ್ಲಿ ಹೆಲ್ಪ್ ಆಗೋದು ಅಂತ ಜರ್ನಲಿಸಮ್ ಕಲಿಯೋರಿಗೆಲ್ಲ ಇಲ್ಲಿಂದ ಎಂಟರ್ಪ್ರಿನರ್ ಅವ್ರಿಗೆ ಟ್ರೈನಿಂಗ್ ಕೊಡುವ ವ್ಯವಸ್ಥೆ ರೀತಿಯ ಅಂತ ಒಂದು ತಯಾರಿ ಇದೆ. ತಯಾರಿ ಜೊತೆಗೆ ಒಂದು ಉದ್ದೇಶ ಏನಿದೆ, ನೆಕ್ಸ್ಟ್ ಈ ಚಾನಲ್ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸಮಸ್ಯೆಗಳು ಏನು ನಮ್ಮ ಚಾನಲಿಗೆ ಬರ್ತಾರಲ್ಲ ಅವ್ರಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋ ಸಹ ನಮ್ಮದು ಮೇನ್ ಉದ್ದೇಶ. ಯಾರಿಗೂ ಇದರೊಳಗಿಂತ ಎಲ್ಲರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು, ಮತ್ತು ಯಾರಿಗೆ ವಿದ್ಯಾರ್ಥಿಗೆ ಇದರಿಂದ ಒಂದು ಅನುಕೂಲ ಆಗಬೇಕು, ಮತ್ತು ರೈತರಿಗೆ ಏನು ಇವು ಯೋಜನೆಗಳು ಅದಾವಲ್ಲ ಎಲ್ಲ ತಲುಪುವಂಗೆ ನಾವು ಇದನ್ನು ಮಾಡತ್ತೀವಿ. ಸರ್ ಇವು ನಾವು ನೋಡ್ತಾ ಇದ್ದದೊಂದು ಟಿ ವಿಯಲ್ಲಿ ಕೂಡ ಹಾಕಿದ್ರೆ ಒಂದು ಕ್ರಾಂತಿ ಸಮಾಚಾರ ಕೂಡ ಬರ್ತಾ ಇದೆ, ಅದ್ಭುತವಂತ ಬರ್ತಾ ಇದೆ. ಅದ್ರ ಬಗ್ಗೆ ಹೇಳೋದ ಸರ್, ಎಲ್ಲಿ ಹಿಂಗೆ ನಡೀತಾ ಇದೆ ಅಂತೆಲ್ಲ?
ಅದು KMC ಒಳಗೆ ಒಂದು ಇದನ್ನು ನಾವು ಟ್ರಯಲ್ ಮಾಡ್ಬೇಕಾದ್ರೆ ನಾವು ಮಾಡ್ಕೊಂಡಿದ್ದು ಅದನ್ನು ಒಂದು ಇದನ್ನು ಮಾಡೋದು ನ್ಯೂಸ್ ಮಾಡಿದ್ದು. ಕ್ರಾಂತಿ ಸಮಾಚಾರ ಒಂದು ಕಚೇರಿ ಆಗಿತ್ತು. ಇನ್ನು ಕೊನೆಯದಾಗಿ ಸರಿ ಚಾನಲಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ, ಜನಕ್ಕೆ ಏನು ಹೇಳಕ್ಕೆ ಹೋಗ್ತೀರಾ? ಜನರಿಗೆ ಇದರಿಂದ ಚಾನಲಿಂದ ತುಂಬ ಒಳ್ಳೆಯದಾಗಲಿ ಅನ್ನೋದು ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ. ನಮ್ಮ ಕಡೆಯಿಂದ ಕೂಡ ತಮಗೆ ಕೂಡ ಆಲ್ ದ ಬೆಸ್ಟ್. ಸಾಕಷ್ಟು ಜನರಿಗೆ ಮತ್ತು ಯುವಕರಿಗೆ ಇಲ್ಲಿ ಈ ಚಾನಲಿಂದ ಒಂದು ಹೆಲ್ಪ್ ಆಗಲಿ ಅಂತ ಕೇಳ್ತಿರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಒಂದು ಕ್ರಾಂತಿ ಸಮಾಚಾರ ಒಂದು ಕಚೇರಿಯ ಒಂದು ಆರಂಭವಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಸುನಿಲ್ ಹೊಸಕೋಟಿ, ಕ್ರಾಂತಿ ಸಮಾಚಾರ, ಧಾರವಾಡ.